ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ. ಚಾಲಕ ನಿರ್ವಾಹಕನನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಮಾನವೀಯತೆ ದೃಷ್ಟಿ ನೋಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಆರ್ಟಿಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಆರ್ಟಿಸಿ ಬಸ್ ಅವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ. ಚಾಲಕ ನಿರ್ವಾಹಕನನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಮಾನವೀಯತೆ ದೃಷ್ಟಿ ನೋಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಆರ್ಟಿಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಆರ್ಟಿಸಿ ಬಸ್ ಅವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ. ಚಾಲಕ ನಿರ್ವಾಹಕನನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಮಾನವೀಯತೆ ದೃಷ್ಟಿ ನೋಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಆರ್ಟಿಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಆರ್ಟಿಸಿ ಬಸ್ ಅವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ.
ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೂವಿನ ಹಾರ ಹಾಕೋದ್ರ ಮುಖಾಂತರ ಅವರಿಗೆ ನಾವು ಒಂದು ಮಾನವತಾ ದೃಷ್ಟಿ ನೋಡ್ತಾ ಇದೀವಿ. ಹೇಳ್ರಿ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಎಫ್ಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಎಫ್ಸಿ ಬಂಧುವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ, ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ. ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಮಾನವತಾ ದೃಷ್ಟಿ ನೋಡ್ತಾ ಇದೀವಿ. ಹೇಳ್ರಿ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಎಫ್ಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಎಫ್ಸಿ ಬಂಧುವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ, ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಆಳಂದಾಗಿ ಬಂದ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ನೀವು ನಮಗೆ ಮಸಿ ಬಳಿದ್ರೆ ನಾವು ಹಾರ ಹಾಕ್ತೇವೆ ನಿಮ್ಗೆ. ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಜಾಗೃತಿ. ಕರ್ನಾಟಕವನ್ನ ಪದೇ ಪದೇ ಕೆಣಕೋದಕ್ಕೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಮಾನವತಾ ದೃಷ್ಟಿ ನೋಡ್ತಾ ಇದೀವಿ. ಹೇಳ್ರಿ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಘಟನೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಕೆಎಸ್ಎಫ್ಸಿ ಬಂಧುಗಳಿಗೆ ಪುಂಡರು ಅಂದ್ರೆ ಶಿವಾಜಿ ಇದಂತ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನ್ ಮಾಡಿರಪ್ಪ ಅಂದ್ರೆ ನಮ್ಮ ಕೆಎಸ್ಎಫ್ಸಿ ಬಂಧುವರಿಗೆ ಬಣ್ಣ ಅಥವಾ ಬಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡಂಗಿಲ್ಲ. ಯಾಕಪ್ಪ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ಣತಮ್ಮರು. ಗಡಿಯಲ್ಲಿ ಮಹಾರಾಷ್ಟ್ರದ ಪುಂಡರ ಪುಂಡಾಟ ಒಂದ್ ಕಡೆಯಲ್ಲಾದ್ರೆ ಕರ್ನಾಟಕದಲ್ಲಿ ನೋಡಿ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಚಾಲಕೇನಿದ್ದಾನೆ ಆತನಿಗೆ ಸನ್ಮಾನ ಮಾಡಿದ್ದಾರೆ ಕನ್ನಡಿಗರು. ಗಡಿಯಲ್ಲಿ ಮಹಾಪುಂಡರ ಪುಂಡಾಟ, ಇತ್ತ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ